ಮಗ 10 ವರ್ಷ ಮಗ. ನಿಮ್ಗೆ ಗೊತ್ತಿರುತ್ತೆ, ಎಲ್ಲಿಂದ ಬರ್ರಿ, ಎಷ್ಟೊತ್ತಿಗಾರ ಬನ್ನಿ, 8 ಗಂಟೆಗೆ 6 ಗಂಟೆಗೆ ದೇವಸ್ಥಾನ ಮುಗಿದೋರುತ್ತೆ. ನಾವು ಸುತ್ತಾಡ್ತೀವಿ ಅಂತ, ಯಾಕೆ 6 ಗಂಟೆ ಮೇಲೆ ಜನಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ, ಹಂಗಾಗಿ ಕ್ಲೋಸ್ ಮಾಡ್ತೀವಿ. ಒಂದು ವೇಳೆ ಬಂದಂಥ ಭಕ್ತರು ನೋಡಲೇಬೇಕು ಅಂತ ಕೇಳೋ ರೀತಿ ಇದೆ. ನಾವು ದೇವಸ್ಥಾನ ಬಂದಿವಿ ಸ್ವಾಮಿ, ದೇವಸ್ಥಾನ ನೋಡಬೇಕು ಅಂದ್ರೆ ಖಂಡಿತ ತೋರಿಸ್ತೀವಿ. ತೋರ್ಸಲ್ವ ಅಂತ ಅಹಂಕಾರ ಮಾಡಿ ತೋರ್ಸಲ್ಲ. 6 ಗಂಟೆ ಮೇಲೆ ತುಂಬಾ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಏನಾದ್ರು ವ್ಯವಸ್ಥೆಗಳು ಏನಾದ್ರು ಇರುತ್ತೆ? ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಬರೋರು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬೇಗ ಬರ್ಬೇಕು. 6 ಗಂಟೆ ಮೇಲೆ ಬಂದ್ರೆ ಕಡೂರಲ್ಲಿ ಉಳ್ಕೊಂಡಿದ್ದು ಬನ್ನಿ. ಕಡೂರಲ್ಲೂ ಪುಣ್ಯಾತ್ಮರು ಇದ್ದಾರೆ, ಲಾಡ್ಜೆಲ್ಲ ಕಮ್ಮಿ ರೇಟಿ ಮಾಡೋದು ಇದ್ದಾರೆ. ಅಲ್ಲಿ ಆಟೋದವರು ಮಾಡೋರು ಸಪೋರ್ಟ್ ಮಾಡ್ತಾರೆ ಭಾಳ. ಆಟೋರು ನಮ್ಮ ಕಡೂರು ಆಟೋರು ಹೇಳಿರಿ ತೋರಿಸ್ತಾರೆ. ಅಲ್ಲೂ ಅಷ್ಟೇ ಕೆಲವರು ಇದ್ದಾರಮ್ಮ, ಈಗ 8 ಗಂಟೆ ಬರ್ತಾರೆ. ಉದಾಹರಣೆ ಈಗ ಅವೆಲ್ಲ ಹೇಳ್ಬಾರ್ದು ಲೈವಲ್ಲಿ ಅಂತ ಹೇಳ್ಬಿಡ್ಲ. ಈ ಮೊನ್ನೆ ಯಾರು ಮಕ್ಕಳು ಕೂಡ ಎಲ್ಲ ಆಡ್ತಾರೆ, ಚಪ್ಪಳಿಯಲ್ಲಿ ಬಿಡಿ ಅಂದರೆ ಹೆಮ್ಮಿಗಿಲ್ ದೇವಸ್ಥಾನ ಅಂತಾರೆ. ತೋರ್ಸಲ್ವೇನ್ರಿ ದೇವಸ್ಥಾನ? ಹಂಗಲ್ಲ, ತೋರಿಸ್ತೀವಿ. ಯಾರಿಗೆ ಗೊತ್ತಾ, ದೂರಿಂದ ಬಂದರೆ ಇಲ್ಲಿ ಗೊತ್ತಾಗುತ್ತೆ. ಇವ್ರು ಬರ್ತಾರೆ, ಅಣ್ಣ ಅದು ದೇವ್ರು ನೋಡಬೇಕು ಅಂದರೆ ನಾವು ತೋರಿಸ್ತೀವಿ. ಯಾಕೆಂದರೆ ಅಲ್ಲಿಂದ ಬಂದು ಭಕ್ತರು ತೋರಿಸಿಲ್ಲ, ನಾವು ದೊಡ್ಡ ಸ್ಕೇಲ್ಲ ತೋರ್ಸಲ್ಲ.